ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಿನ್ನೆ ಅರಮನೆ ಮಂಡಳಿ ವತಿಯಿಂದ ಆಯೋಜಿಸಲಾಗಿದ್ದ ಯುಗಾದಿ ಸಂಗೀತೋತ್ಸವಕ್ಕೆ ಶಾಸಕ ಶ್ರೀವತ್ಸ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತ ರೆಡ್ಡಿ, ಅರಮನೆ ಮಂಡಳಿಯ ಉಪನಿರ್ದೇಶಕರಾದ ಟಿಎಸ್ ಸುಬ್ರಹ್ಮಣ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಶಾಸಕ ಶ್ರೀವತ್ಸ ಬದುಕಿನಲ್ಲಿ ಎದುರಾಗುವ ಕಷ್ಟ ಸುಖಗಳನ್ನು ಸಮನಾಗಿ ಸ್ವೀಕರಿಸಿ ಸರಿದೂಗಿಸಿಕೊಂಡು ಹೋಗುವ ಸಂದೇಶ ಸಾರುವುದೇ ಯುಗಾದಿಯ ವಿಶೇಷತೆ ಎಂದು ಹೇಳಿದರು. ತಿಳ್ಕೊಂಡಿರುವಂತ ಅಂಶ ಬಂಧುಗಳೇ, ಇವತ್ತು ನಾವು ದುಷ್ಟಶಕ್ತಿಗಳಿಗೆ ನಾವು ಸೋಲಿಸಿ ಪರಾಭವಿಸಿ ಇವತ್ತು ನಾವೆಲ್ಲರೂ ದೈವಿಕ ಶಕ್ತಿಯನ್ನು ಮುನ್ನಡೆಸುವಂತ ರೀತಿಯಲ್ಲಿ ನಾವೆಲ್ಲರೂ ಶಕ್ತಿಶಾಲಿ ಆಗಲಿ ಅನ್ನುವಂಥದ್ದನ್ನು ಇಟ್ಕೊಂಡು ಈ ಒಂದು ಸಂವತ್ಸರದ ಈ ಯುಗಾದಿ ಪ್ರಾರಂಭ ಆಗಿದೆ. ಪ್ರತಿ ವರ್ಷವೂ ಕೂಡ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಡಿ ತಿಮ್ಮಯ್ಯ, ಬೇವು ಬೆಲ್ಲದಂತೆ ಜೀವನದಲ್ಲಿ ಕಷ್ಟ ಸುಖವನ್ನು ಸಮನಾಗಿ ಸ್ವೀಕರಿಸಿದರೆ ಯುಗಾದಿ ಹಬ್ಬಕ್ಕೆ ಒಂದು ಪರಿಪೂರ್ಣ ಅರ್ಥ ಸಿಗುತ್ತದೆ. ಮನುಷ್ಯನ ಜೀವನದಲ್ಲಿ ಒಳ್ಳೆಯ ದಿನಗಳಂತೆ ಕೆಟ್ಟ ದಿನಗಳೂ ಬರುತ್ತವೆ. ಆ ಕಷ್ಟಗಳೆಲ್ಲವನ್ನೂ ಎದುರಿಸಿ ನಿವಾರಿಸಿಕೊಂಡು ಹೋದರೆ ಮುಂದೆ ಸಂತೋಷ ನಮ್ಮದಾಗುತ್ತದೆ ಎಂದರು. ವಹಿಸಿದ್ರೆ ಪರಿಶ್ರಮದಿಂದ ದುಡಿದ್ರೆ ಜೀವನ ಭವಿಷ್ಯ ಒಳ್ಳೇದಾಗುತ್ತೆ, ಸಿಹಿಯಾಗುತ್ತೆ ಅನ್ನೋದಕ್ಕೆ ಇದು ಕಲ್ಪನೆ. ಅದರಿಂದ ಈ ಸಿಹಿ ಕಹಿ ನಾವು ಬೇವನ್ನು ತಗೊಂಡು ಜೊತೆಗೆ ಬೆಲ್ಲ ತಗೊಳ್ಳೋದ್ರಿಂದ ಇಡೀ ಜೀವನದಲ್ಲಿ ನಾವು ಕಷ್ಟ ಸುಖವನ್ನು ಎರಡು ಒಟ್ಟಿಗೆ ತಗೊಂಡೋಗ್ಬೇಕಾಗ್ತದೆ, ಜೀವನದಲ್ಲಿ ಎದುರಿಸಬೇಕಾಗಿದೆ ಅನ್ನೋದು ಕೂಡ ಅದು ಒಂದು ಸಂಕೇತ ಸಂದೇಶ. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯುಗಾದಿ ಹಬ್ಬದ ಪ್ರಯುಕ್ತ ಮನರಂಜನೆ ನೀಡಿತು. ಗೂಢಾಭರಣ ಬೀಜಾಕ್ಷರ ನಿಲ